Welcome all for the Database Management System session number 21 of second semester BCA affiliated to Kuvempu University. Dear students, in today's session we will be learning another important concept in our database management system when we are specifically speaking about RDBMS and ER diagram. ಅದು ಯಾವುದು ಅಂದರೆ ನಮ್ಮ cardinality ratios ಅಥವಾ we can call it as mapping cardinality. ಸೊ ಇವತ್ತು ಈ ಒಂದು ಟಾಪಿಕ್ನ ನಾವು ಕಲಿಯೋಕ್ಕಿಂತ ಮುಂಚೆ ಲೆಟ್ ಅಸ್ ಹ್ಯಾವ್ ಎ ಶಾರ್ಟ್ ರೀಕ್ಯಾಪ್ ಆಫ್ ಅವರ್ ಪ್ರೀವಿಯಸ್ ಸೆಷನ್. ನಮ್ಮ ಸೆಷನ್ ನಂಬರ್ 20ಯಲ್ಲಿ ವಿ ಹ್ಯಾವ್ ಅಂಡರ್ಸ್ಟುಡ್ ವಿತ್ ಅನ್ ಎಕ್ಸಾಂಪಲ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಆಟ್ರಿಬ್ಯೂಟ್ಸ್. ಅದರಲ್ಲಿ 6 ಡಿಫ್ರೆಂಟ್ ಟೈಪ್ಸ್ ಆಫ್ ಆಟ್ರಿಬ್ಯೂಟ್ಸ್ ಕಲ್ತಿದ್ದೀವಿ, ನಾಪ್ಕ ಇದೆ ಅಲ್ವಾ? ಯಾವ್ದು? ಸಿಂಗಲ್ ಆಟೋಮಿಕ್, ಕಾಂಪೋಸಿಟ್, ಸಿಂಗಲ್ ವ್ಯಾಲ್ಯೂ, ಮಲ್ಟಿ ವ್ಯಾಲ್ಯೂಡ್, ಸ್ಟೋರ್ಡ್, ಡಿರೈವ್ಡ್ ಮತ್ತು ನಲ್. ಸೊ ಐ ಥಿಂಕ್ ಯು ಆಲ್ ಹ್ಯಾವ್ ವರ್ಕ್ಡ್ ಆನ್ ದಟ್. ಅದು ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೆ ತಾನೆ. ಸೊ ಎಸ್, ವಿತ್ ದಟ್ ವಿಲ್ ನೌ ಮೂವ್ ಆನ್ ಟು ಅವರ್ ಟುಡೇಸ್ ಟಾಪಿಕ್ ದೇರ್. So the learning objective of today's session is to understand about a cardinality ratios and mapping cardinality there. So the session outcome is the student will be able to understand the concept behind what do we mean by a cardinality ratio athava mapping cardinality there. Okay, dear students, now let's start learning about the cardinality ratio there. See, remember, this is one of the important topic which is really needed to understand your database in a very technical or to be understood it in a very precise manner. ಈ ಡೇಟಾಬೇಸ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಸುಮಾರು ಎಂಟಿಟೀಸ್ ಬರುತ್ತೆ ಅಂದರೆ ಅದರಲ್ಲಿ ಸುಮಾರು ಆಟ್ರಿಬ್ಯೂಟ್ಸ್ ಇರುತ್ತೆ, ಸುಮಾರು ರಿಲೇಷನ್ಶಿಪ್ಸ್ ಬರುತ್ತೆ, ಎನ್ ನಂಬರ್ ಆಫ್ ಥಿಂಗ್ಸ್ ವಿಲ್ ಬಿ ದೇರ್. ವೆನ್ ಐ ಸ್ಪೀಕ್ ಅಬೌಟ್ ಎ ರಿಲೇಷನ್ಶಿಪ್ ದೇರ್, ಸೊ ರಿಲೇಷನ್ಶಿಪ್ಪಲ್ಲೂ ತುಂಬ ಇದೆ ಅಂತ ಕಲ್ತಿದ್ದೀವಿ. ಏನು 1 to 1 ಇರ್ಬೋದು, 1 to many, ಈ ಥರ ಕಲ್ತಿದ್ದೀವಲ್ವಾ? ಸೊ ಇದನ್ನು ನಾವು ಡಿಸ್ಕಸ್ ಮಾಡುವಾಗ ಈವನ್ ವಿ ಕಮ್ ಅಕ್ರಾಸ್ ಎ ಥಿಂಗ್ ಕಾಲ್ಡ್ ಆ್ಯಸ್ ಪಾರ್ಟಿಸಿಪೇಟಿಂಗ್ ಅಂತೇಳಿ. ಅಂದರೆ ಒಂದು ಡೇಟಾಬೇಸಲ್ಲಿ ಸುಮಾರು ಎಂಟಿಟೀಸ್ ಇದ್ದರೆ ಆ ಎಂಟಿಟೀಸಲ್ಲಿ ಸ್ವಲ್ಪ ನಾವು ಪಾರ್ಟಿಸಿಪೇಟಿಂಗ್ ಎಂಟಿಟಿ ಅಂತಲೂ ಕರಿತೀವಿ. ಸೊ ಪಾರ್ಟಿಸಿಪೇಟಿಂಗ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಅದೇನೋ ಒಂದು ಕೆಲಸ ನಡೆಯುವಾಗ ಎಷ್ಟು ಜನ ಎಂಟಿಟಿ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತಾರೆ ಅದನ್ನು ನಾವೇನಂತ ಹೇಳ್ತೀವಿ? ಕಾರ್ಡಿನಾಲಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನು? ಕಾರ್ಡಿನಾಲಿಟಿ. ಸೊ ಕಾರ್ಡಿನಾಲಿಟಿ ತುಂಬ ಇದೆ. ಈಗ ನಾನೊಬ್ಬ, ನೀವು ಒಂದೇ ಸ್ಟೂಡೆಂಟಿಗೆ ಮಾತಾಡ್ತಿದ್ದೀನಿ ಅಂದರೆ 1 to 1 ಕಾರ್ಡಿನಾಲಿಟಿ ಅಂತ ಹೇಳ್ಬೋದು. ಈಗ ನಾನು ಒಬ್ಬ ಮಾತಾಡ್ತಿದ್ದೀನಿ, ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ LMS ಯೂಸ್ ಮಾಡ್ಕೊಂಡು ಲಕ್ಷಾಂತರ ಹುಡುಗರು ನೋಡ್ತಾ ಇದ್ದಾರೆ, ಸಾವಿರಾರು ಹುಡುಗರು ನೋಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕಾರ್ಡಿನಾಲಿಟಿ 1 to many ಇದೆ. ಎಸ್ ಆರ್ ನೋ? ಸೊ ಈ ಕಾರ್ಡಿನಾಲಿಟಿ ಅಂದರೆ ಏನು, ಪಾರ್ಟಿಸಿಪೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದೆ ಇವತ್ತು ನಮ್ಮ ಸೆಷನ್ ನಂಬರ್ 21. ಅರ್ಥ ಆಯ್ತಲ್ವಾ? ಇವತ್ತು ನೀವು ಈ ಒಂದು PPT ಅಥವಾ ವಿಡಿಯೋನ ಓಪನ್ ಮಾಡ್ಕೊಂಡ್ಬಿಟ್ಟು ಯಾಕೆ ಕೂತಿದ್ದೀರಾ ಅಂದರೆ, ನೀವು ಕೂತಿರೋದು ಏನಕ್ಕೆ ಅಂದರೆ ಕಲಿಯೋದಕ್ಕೆ, ಯಾವ್ದ್ರ ಬಗ್ಗೆ? ಕಾರ್ಡಿನಾಲಿಟಿ ರೇಷಿಯೋನ ಕಲಿಯೋದಕ್ಕೆ. ಸೊ ಸ್ಟಾರ್ಟ್ ಮಾಡೋಣ ಹಂಗಾರೆ. Okay, let us start. See, cardinality constraints, it defines what? The maximum number of relationships, instances in which an entity can participate. ಅರ್ಥ ಆಯ್ತಾ? ಈಗ ನಾ ಪ್ರೊಫೆಸರು, ನೀವೊಂದು ಸ್ಟೂಡೆಂಟು, ನಾವಿಬ್ಬರು ಎಂಟಿಟೀಸು, ನಮ್ಮಿಬ್ಬರು ಮಧ್ಯೆ ಒಂದು ರಿಲೇಷನ್ಶಿಪ್ ನಡೀತಾ ಇದೆ. ಏನು? ಟೀಚಿಂಗ್ ಅಥವಾ ಲರ್ನಿಂಗ್ ರಿಲೇಷನ್ಶಿಪ್ ನಡೀತಾ ಇದೆ. ಈ ಲರ್ನಿಂಗ್ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಇನ್ಸ್ಟ್ಯಾನ್ಸಸ್ಸು ಪಾರ್ಟಿಸಿಪೇಟ್ ಆಗ್ತಾ ಇದೆ? ನಾನು ಒಬ್ಬ ಪ್ರೊಫೆಸರು, ನೀವು ಒಬ್ಬರು ಓದ್ತಿದ್ದೀರಾ ಅಂದರೆ ಇಲ್ಲಿ ಕಾರ್ಡಿನಾಲಿಟಿ 1 to 1 ಇಲ್ಲಿ. ಅರ್ಥ ಆಯ್ತಾ? ಈ ನಂಬರ್ ಆಫ್ ರಿಲೇಷನ್ಶಿಪ್ಸ್ ಏನು ಪಾರ್ಟಿಸಿಪೇಟ್ ಆಗ್ತಾ ಇದೆ ಅಲ್ವಾ, ಇದನ್ನೇ ನಾವು ಐಡೆಂಟಿಫೈ ಮಾಡೋದಕ್ಕೆ ಏನಂತ ಕರಿತೀವಿ? ಇದನ್ನು ಏನಂತೀವಿ ನಾವು? ಕಾರ್ಡಿನಾಲಿಟಿ ರೇಷಿಯೋಸ್ ಅಥವಾ ಕಾರ್ಡಿನಾಲಿಟಿ ಕನ್ಸ್ಟ್ರೆಂಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್? ಈಗ ನೀವು ವಾಟ್ಸಪ್ಪಲ್ಲಿ ನೋಡಿ, ನೀವು ಮತ್ತು ನಿಮ್ಮ ಫ್ರೆಂಡ್ ಇಬ್ಬರೇ ವಿಡಿಯೋ ಚಾಟ್ ಮಾಡಿದ್ರೆ 1 to 1 ಕಾರ್ಡಿನಾಲಿಟಿಯಲ್ಲಿ. ವಾಟ್ಸಪ್ಪಲ್ಲಿ ನೀವು ಮತ್ತು 4 ಜನ ಫ್ರೆಂಡ್ಸ್ ಇಂಟ್ರ್ಯಾಕ್ಟ್ ಮಾಡಿದ್ರೆ ಅಲ್ಲಿ 1 to many ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಕಲಿಯೇನಂತೆ. ಸೊ ನೆಕ್ಸ್ಟ್, ಈ ಟೋಟಲ್ ನಮ್ಮ ER ಡಯಾಗ್ರಾಮ್ ಅಥವಾ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಟೈಪ್ಸ್ ಆಫ್ ಕಾರ್ಡಿನಾಲಿಟಿ ರೇಷಿಯೋಸು ದೇರ್ ಆರ್ 4 ಟೈಪ್ಸ್ ದೆ. ಅದರಲ್ಲಿ ಯಾವ್ದು ಅಂದರೆ ಮೆನಿ ಟು ಮೆನಿ. ಅದನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ M:(n) ಅಂತೇಳಿ. ಸೊ ಫಸ್ಟ್ ರಿಲೇಷನ್ ಪಾರ್ಟಿಸಿಪೇಟಿಂಗ್, ಸೆಕೆಂಡ್ ರಿಲೇಷನ್ ಪಾರ್ಟಿಸಿಪೇಟಿಂಗ್. ಅಂದರೆ ಫಸ್ಟ್ ರಿಲೇಷನ್ನಲ್ಲಿ M ಅಂದರೆ ಮೆನಿ, ಇನ್ನೊಂದು M ಅಂತ ಬರೆದ್ರೆ ಮೆನಿ, ಆದರೆ ಮೆನಿ ಟು ಮೆನಿ ಪಾರ್ಟಿಸಿಪೇಂಟ್. ಅದನ್ನು M:(m) ಅಂತ ಬರೀರಿ, ಅಲ್ಲಿ N ಇದೆ ಅಲ್ಲಿ. ಓಕೆ. ಎರಡನೇದು ಯಾವುದು ಅಂದರೆ ಮೆನಿ ಟು 1. ಅದನ್ನು ಹೆಂಗೆ ಬರೀಬೇಕು ಅಂದರೆ M:1. ಮೂರನೇದು ಯಾವುದು ಅಂದರೆ ಕಾರ್ಡಿನಾಲಿಟಿ ರೇಷಿಯೋ 1 to many. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 1:n. ಅದೇ ರೀತಿ 1 to 1 ಇದ್ದರೆ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 1:1. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಈಗ ಈ 4 ಕಾರ್ಡಿನಾಲಿಟಿ ರೇಷಿಯೋಸ್ನ ನಾವು ಕಲಿಯೋಣಂತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ದೇರ್ ಆರ್ ಟೋಟಲಿ 4 ಕಾರ್ಡಿನಾಲಿಟಿ ರೇಷಿಯೋಸ್. ಯಾವ್ದು? ಮೆನಿ ಟು ಮೆನಿ, ಮೆನಿ ಟು 1, 1 to many ಆ್ಯಂಡ್ 1 to 1. ಮೆನಿ ಟು ಮೆನಿನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? M:(n) ಅಂತೇಳಿ. ಮೆನಿ ಟು 1ನ ಹೇಗೆ? M:1 ಅಂತೇಳಿ. 1 to manyನ ಹೇಗೆ? 1:n ಅಂತೇಳಿ. 1 to 1 ಹೇಗೆ? 1:1 ಅಂತೇಳಿ. ಓಕೆ. ಸೊ ಈಗ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಎಸ್, ವಿಚ್ ಇಸ್ ದಟ್
ಮೆನಿ ಟು ಮೆನಿ ಕಾರ್ಡಿನಾಲಿಟಿ ರೇಷಿಯೋ. See, illi, by this cardinality constraint we mean that an entity in a set A can be associated with any of entities in a set B. ಅಂದರೆ ಇಲ್ಲಿ ಎರಡು ಸೆಟ್ ಇದೆ, ಒಂದು ಸೆಟ್ ಎ ಮತ್ತು ಸೆಟ್ ಬಿ. ಓಕೆ, ಇದರ ಸೆಟ್ ಎಲ್ಲಿರೋ ಎಂಟಿಟೀಸು ಸೆಟ್ ಬಿ ಎಲ್ ಎಂಟಿಟೀಸು ಅಂದರೆ ಎಷ್ಟು ಬೇಕಾದರೂ ಎಂಟಿಟೀಸ್ ಎದು ಎಷ್ಟು ಬೇಕಾದ್ರೂ ಎಂಟಿಟೀಸ್ ಬಿ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಆರ್ ಕನೆಕ್ಟ್ ಆಗಿರ್ಬೋದು. ಅಂಥದಕ್ಕೆ ನಾವೇನಂತ ಹೇಳ್ತೀವಿ, ಮೆನಿ ಟು ಮೆನಿ. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ಆನ್ ಎಂಟಿಟಿ ಇನ್ ಸೆಟ್ ಎ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಎನಿ ನಂಬರ್ ದಟ್ ಈಸ್ 0 ಆರ್ ಮೋರ್ ಆಫ್ ಎಂಟಿಟೀಸ್ ಇನ್ ಸೆಟ್ ಬಿ. ಇನ್ನೊಂದು ರೀತಿ ಹೇಳಬೇಕು ಅಂದರೆ ಆನ್ ಎಂಟಿಟಿ ಇನ್ ಎ ಸೆಟ್ ಬಿ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಎನಿ ನಂಬರ್ ಆಫ್ 0 ಆರ್ ಮೋರ್ ಎಂಟಿಟೀಸ್ ಇನ್ ಸೆಟ್ ಎ. ಅರ್ಥ ಆಯ್ತಾ? ಎ ಇಂದ ಬಿಗೆ ಮೆನಿ ಟು ಮೆನಿನೂ ಆಗ್ಬೋದು, ಬಿ ಇಂದ ಎಗೂ ಕೂಡ ಏನಾಗ್ಬೋದು, ಮೆನಿ ಟು ಮೆನಿ ಆಗ್ಬೋದು. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ಒಂದು ರಾಂಬಸ್ ಸಿಂಬಲ್ ಕಾಣ್ತಾ ಇದೆ ಅಲ್ವಾ, ರಿಲೇಷನ್ ಆರ್ ಅಂತ ಬರಿತೀವಿ. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಕಾರ್ಡಿನಾಲಿಟಿ ರೇಷಿಯೋ ಇಸ್ ಈಕ್ವಲ್ ಟು ವಾಟ್, M:(n) ಅಂತ ಬರೀಬೇಕು. ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್ ಯುವರ್ ಎಮ್ ಟು ಎಮ್ ರಿಲೇಷನ್ಶಿಪ್, ದಟ್ ಈಸ್ ಯುವರ್ ಮೆನಿ ಟು ಮೆನಿ. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಓಕೆ, ಸೊ ಇದನ್ನು ಒಂದು ಎಕ್ಸಾಂಪಲ್ ತೊಗೊಳ್ಳೋಣಂತೆ. ಫಾರ್ ಎಕ್ಸಾಂಪಲ್, ಹಿಯರ್ ವಿ ಹ್ಯಾವ್ ಟೂ ಎಂಟಿಟೀಸ್, ಒನ್ ಈಸ್ ಸ್ಟೂಡೆಂಟ್, ಅನದರ್ ಒನ್ ಈಸ್ ವಾಟ್. ಒಂದು ಸ್ಟೂಡೆಂಟ್ ಎಂಟಿಟಿ ಇದೆ, ಇನ್ನೊಂದು ಯಾವುದಿದೆ, ಕೋರ್ಸ್ ಇದೆ. ಇಲ್ಲಿ ನೋಡಿ, ಎನ್ರೋಲ್, ಸ್ಟೂಡೆಂಟ್ ಈಸ್ ಎನ್ರೋಲ್ಡ್ ಫಾರ್ ಯುವರ್ ಕೋರ್ಸ್. ಈ ರಿಲೇಷನ್ಶಿಪ್ ಯಾವುದಿದು, ಮೆನಿ ಟು ಮನಿ. ಅಂದರೆ ಮೋರ್ ದ್ಯಾನ್ ಒನ್ ಸ್ಟೂಡೆಂಟ್ಸ್ ಆರ್ ಎನ್ರೋಲ್ ಟು ಎ ಕೋರ್ಸ್. ಫಾರ್ ಎಕ್ಸಾಂಪಲ್, ಈಗ BCA ಅಂತ ಕೋರ್ಸ್ ತೊಗೊಂಡ್ರೆ ನಮ್ಮ ಕುವೆಂಪು ಯೂನಿವರ್ಸಿಟಿಯಲ್ಲಿ ಅಸ್ಯೂಮ್ ಮಾಡಿ 5000 ಸ್ಟೂಡೆಂಟ್ಸ್ ಇದ್ದಾರೆ. ಅವಾಗ ನಾವು ಹೇಳ್ಬೋದಲ್ವಾ, ಮೆನಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಎನ್ರೋಲ್ ಟು ಮೆನಿ ನಂಬರ್ ಆಫ್ ಕೋರ್ಸಸ್. ಈವನ್ ಇಟ್ ಮೇ ಬಿ ಕೋರ್ಸಸ್ ಆರ್ ಮೆನಿ, BCA, BSc, MSc, MCA, MBA ಅಂತಿದೆ ಅಲ್ವಾ. ಸೊ ಈ ಥರ ರಿಲೇಷನ್ಶಿಪ್ನ ನಾವು ಹೇಗೆ ಬರಿತೀವಿ, ಮೆನಿ ಸ್ಟೂಡೆಂಟ್ಸ್ ಆರ್ ಎನ್ರೋಲ್ ಟು ಮೆನಿ ಸ್ಟೂಡೆಂಟ್ಸ್ ಇನ್ ಅವರ್ ಕುವೆಂಪು ಯೂನಿವರ್ಸಿಟಿ. ಅರ್ಥ ಆಯ್ತಾ? Understood? Here, one student can enroll in any number, that is 0 or more courses, or one courses may be enrolled by any number of students, that is 0 or 1. Understood? So that is about your first cardinality ratio. What is that? Many to many. ಗೊತ್ತಾಯ್ತಲ್ವಾ? ಈಗ ಎರಡನೇದು ನೋಡೋಣ. ಎರಡನೇದು ಯಾವುದು ಅಂದರೆ ಮೆನಿ ಟು ಒನ್ ಕಾರ್ಡಿನಾಲಿಟಿ. ಸೊ ಇದನ್ನು ನಾವು ರೆಪ್ರೆಸೆಂಟ್ ಹೇಗೆ ಮಾಡ್ತೀವಿ ಅಂದರೆ ಆ್ಯನ್ ಎಂಟಿಟಿ ಇನ್ ಎ ಸೆಟ್ ಎ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಅಟ್ಮೋಸ್ಟ್ ಒನ್ ಎಂಟಿಟಿ ಇನ್ ಸೆಟ್ ಬಿ. ಅಂದರೆ ಒಂದು ಲೆಫ್ಟ್ ಸೈಡಿನ ಎಂಟಿಟಿಯಲ್ಲಿ ಎಷ್ಟು ಜನ ಬೇಕಾದರೂ, ರೈಟ್ ಸೈಡಲ್ಲಿರೋ ಎಂಟಿಟಿ ಆದರೂ ಒಂದು ಜೊತೆ ಅಸೋಸಿಯೇಟ್ ಆಗಿದರೆ ಅದನ್ನು ನಾವು ಮೆನಿ ಟು ಒನ್ ಕಾರ್ಡಿನಾಲಿಟಿ ಅಂತ ಹೇಳ್ತೀವಿ. ಇದನ್ನೇ ನಾನು ಬಿ ಮುಖಾಂತರ ಹೇಳಬೇಕು ಅಂದರೆ ಹೇಗೆ ಹೇಳ್ತೀನಿ ಅಂದರೆ ಆ್ಯನ್ ಎಂಟಿಟಿ, ಆ್ಯನ್ ಅಂದರೆ ಒನ್, ಆ್ಯನ್ ಎಂಟಿಟಿ ಇನ್ ಸೆಟ್ ಬಿ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಎನಿ ನಂಬರ್ ದಟ್ ಈಸ್ 0 ಆರ್ ಮೋರ್ ಎಂಟಿಟೀಸ್ ಇನ್ ಸೆಟ್ ಎ. ಓಕೆ, ಸೊ ಸಿಂಬಲ್ ಹೇಗೆ ಬರೀತೀವಿ ನೋಡಿ. ಸೊ ಫಸ್ಟ್ ಇಲ್ಲಿ this is related to an entity here and relation is R, and the same way any number of entities are related to one entities. Cardinality ratio ಹೇಗೆ ಬರ್ತಿದ್ದೀವಿ ನಾವು, M:(n) ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ? ಇದಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ಹೇಗೆ ತೊಗೊಳ್ಳೋಣ ಅಂದರೆ, ಸಿ ಹಿಯರ್ ಯು ಹ್ಯಾವ್ ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್ ಅಗೇನ್. You can tell here any number of students can be enrolled to one course, or one course is been enrolled by any number of students ಅಂತೇಳಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, BCA ಅನ್ನೋ ಕೋರ್ಸಿಗೆ 100 ಸ್ಟೂಡೆಂಟ್ಸ್ ಆರ್ ಎನ್ರೋಲ್ಡ್ ಟು ಒನ್ BCA ಕೋರ್ಸ್, ಅಥವಾ ಒನ್ BCA ಕೋರ್ಸ್ ಈಸ್ ಬೀನ್ ಎನ್ರೋಲ್ಡ್ ಬೈ 50 ಸ್ಟೂಡೆಂಟ್ಸ್. ಇದಕ್ಕೆ ಏನಂತ ಕರಿತೀವಿ, ಮೆನಿ ಟು ಒನ್ ಕಾರ್ಡಿನಾಲಿಟಿ ರೇಷಿಯೋಸ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಲ್ವಾ? ಈಗ ನೆಕ್ಸ್ಟ್ ನೋಡಿ, ಮೂರನೇದು ಯಾವುದು ಅಂದರೆ ಒನ್ ಟು ಮೆನಿ. ಅಂದರೆ ಒನ್ ಫ್ರಮ್ ಸೆಟ್ ಎ ಈಸ್ ರಿಲೇಟೆಡ್ ಟು ಮೆನಿ ಫ್ರಮ್ ದ ಸೆಟ್ ಬಿ ಅಂತೇಳಿ. An entity in set A can be associated with any number that is 0 or more entities in set B ಅಂತೇಳಿ. ಅಥವಾ an entity in set B is associated with most one entity in atmost one entity in set A. ಅರ್ಥ ಆಗ್ತಿದೆ ಅಲ್ವಾ? ಎಕ್ಸಾಂಪಲ್ ನೋಡಿ, ಇಲ್ಲೇನು ಹೇಳ್ತಾ ಇದ್ದೀವಿ ಅಂದರೆ ಒನ್ ಟು ಮೆನಿ. ಒನ್ ಸ್ಟೂಡೆಂಟ್ ಕ್ಯಾನ್ ಬಿ ಎನ್ರೋಲ್ ಟು ಎನಿ ನಂಬರ್ ಆಫ್ ಕೋರ್ಸಸ್, ಅಥವಾ ಫಾರ್ ಎನಿ ನಂಬರ್ ಆಫ್ ಕೋರ್ಸಸ್ ಕ್ಯಾನ್ ಬಿ ಎನ್ರೋಲ್ಡ್ ಬೈ ಎ ಸಿಂಗಲ್ ಸ್ಟೂಡೆಂಟ್. Okay, that is here one student can enroll in any number 0 or more of the courses, or one course can be enrolled by at most one student in our university. ಅರ್ಥ ಆಯ್ತಾ? ಇದನ್ನು ನಾವೇನಂತ ಹೇಳ್ತೀವಿ, ಒನ್ ಟು ಮೆನಿ. ಸೊ ಲಾಸ್ಟ್ ಏನು ಅಂದರೆ ಒನ್ ಟು ಒನ್. ಈಗ ನಾನು ಮಾಡ್ತಿರೋ ಪಾಠ ನೀವು ಕೇಳ್ತಾ ಇದ್ದೀರಾ, ನೀವು ಕೇಳ್ತಿರೋದು ನಾ ಮಾಡ್ತಿರೋ ಪಾಠ. ದಿಸ್ ಈಸ್ ಒನ್ ಟು ಒನ್ ದೇರ್. ಸೊ ಆ್ಯನ್ ಎಂಟಿಟಿ ಇನ್ ಎ ಸೆಟ್ ಎ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಅಟ್ಮೋಸ್ಟ್ ಒನ್ ಎಂಟಿಟಿ ಇನ್ ಸೆಟ್ ಬಿ. ವೈಸ್ ವರ್ಸ ಹೇಳಬೇಕು ಅಂದರೆ ಆ್ಯನ್ ಎಂಟಿಟಿ ಇನ್ ಸೆಟ್ ಬಿ ಕ್ಯಾನ್ ಬಿ ಅಸೋಸಿಯೇಟೆಡ್ ಅಟ್ ಮೋಸ್ಟ್ ಒನ್ ಎಂಟಿಟಿ ಇನ್ ಸೆಟ್ ಎ ಅನ್ನೋದನ್ನು ಹೇಳ್ಬೋದು. ಅರ್ಥ ಆಯ್ತಾ? ಸೊ ಕಾರ್ಡಿನಾಲಿಟಿ ರೇಷಿಯೋ ಏನಾಗುತ್ತೆ ಇಲ್ಲಿ, 1:1. ಎಕ್ಸಾಂಪಲ್ ನೋಡಿ, ಒನ್ ಸ್ಟೂಡೆಂಟ್ ಕ್ಯಾನ್ ಎನ್ರೋಲ್ ಇನ್ ಅಟ್ಮೋಸ್ಟ್ ಒನ್ ಕೋರ್ಸ್, ಆರ್ ಒನ್ ಕೋರ್ಸ್ ಕ್ಯಾನ್ ಬಿ ಎನ್ರೋಲ್ಡ್ ಬೈ ಅಟ್ಮೋಸ್ಟ್ ಒನ್ ಸ್ಟೂಡೆಂಟ್.
ಅರ್ಥ ಆಯ್ತಾ? ದಿಸ್ ಈಸ್ ದ ಕಾರ್ಡಿನಾಲಿಟಿ ರೇಷಿಯೋ. ಐ ಥಿಂಕ್ ಯು ಅಂಡರ್ಸ್ಟುಡ್. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಇವತ್ತಿನ ನಮ್ಮ ಸೆಷನಲ್ಲಿ ನಾವು ಕಲ್ತಿರೋದು ಏನು ಅಂದರೆ, ವಾಟ್ ಡು ವಿ ಮೀನ್ ಬೈ ಕಾರ್ಡಿನಾಲಿಟಿ ಅಂದರೆ ಗೊತ್ತಾಗಿದೆ. ದಟ್ ಈಸ್ ನಂಬರ್ ಆಫ್ ಪಾರ್ಟಿಸಿಪೇಷನ್ ಇನ್ ಎ ರಿಲೇಷನ್ಶಿಪ್. ಅದರಲ್ಲಿ 4 ಗೊತ್ತಾಗಿದೆ. ಮೆನಿ ಟು ಮೆನಿ, ದಟ್ ಈಸ್ M to N, M to 1, 1 to N and 1 to 1. So with example and with the definition we have understood the 4 different cardinality ratio. ಸೊ ಸೆಷನ್ ಸಮ್ಮರಿ ಏನಾಗುತ್ತೆ ಅಂದರೆ, ದ ಸ್ಟೂಡೆಂಟ್ ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾರ್ಡಿನಾಲಿಟಿ ರೇಷಿಯೋ. ಇದನ್ನ ಏನಂತ ಕರಿತೀವಿ, ಇನ್ನೊಂದು ಮ್ಯಾಪಿಂಗ್ ಆಫ್ ಕಾರ್ಡಿನಾಲಿಟಿ. So for further references, dear students, you can refer to the book authored by Nawate, published by Addison and Wesley publication 5th edition, and the title of the book is Fundamental of Database System. Also you can refer another book titled Database System Concept by Korth and Sudarshan of McGraw-Hill 4th edition. ಸೊ ನಿಮಗೆ ಒಂದು ಅಸೈನ್ಮೆಂಟ್ ಏನು ಅಂದರೆ, ನೀವು ಯಾವುದಾದ್ರೂ ಒಂದು ಡೇಟಾಬೇಸ್ ಮಾಡಿ ಸ್ಟೂಡೆಂಟು ಲೈಬ್ರರಿನೋ ಮಾಡಿಬಿಟ್ಟು ಅದರಲ್ಲಿ ಯು ಹ್ಯಾವ್ ಟು ಐಡೆಂಟಿಫೈ ಹೌ ಮೆನಿ 1 to 1, how many 1 to many, how many to many and how many to 1 ಕಾರ್ಡಿನಾಲಿಟಿ ರೇಷಿಯೋಸ್ ಕ್ಯಾನ್ ಅಕ್ಕರ್. ಇದನ್ನು ಅಸೈನ್ನ ರೆಡಿ ಮಾಡಿಬಿಟ್ಟು ನಿಮ್ಮ ಕ್ಲಾಸ್ ಟೀಚರ್